ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ನಂದು ಡ್ರೈವಿಂಗ್ ಟೆಸ್ಟ್ ಐತಿ. ಅಂದ್ರೆ DLಗೆ ಅಪ್ಲೈ ಮಾಡಿದ್ದೆ. ಇವತ್ತು ಡ್ರೈವಿಂಗ್ ಟೆಸ್ಟ್ ಐತಿ ನನಗೆ. ಇವತ್ತು ಬರ್ರಿ ಹೋಗೋಣ, ಅದು ಯಾವ ಥರ ಇರುತ್ತೆ ಅಂತ ನೋಡೋಣ. ಇನ್ನೂ ಯಾರೂ ಬಂದಿಲ್ಲ, RTO ಸರ್ ಅದು, ಅದಕ್ಕೆ ಬಂದು ಕೂರಿಸಿದಾರೆ ಇಲ್ಲಿ ನಮ್ಮನ್ನು. ಕೂತಿದ್ದೀವಿ, ನೋಡ್ಬೋದು ನೀವು RTO ಆಫೀಸ್ ಯಾವ ಥರ ಇರುತ್ತೆ ಅಂತ. ಅಲ್ಲೇ ನಾವು ಇವಾಗ ಟ್ರ್ಯಾಕ್ ಇರುತ್ತೆ, ಅದೇ ಟ್ರ್ಯಾಕಲ್ಲೇ ಓಡಿಸ್ಬೇಕು ಗಾಡಿನ. ಸೊ ಇವಾಗ ಇನ್ನೂ ಯಾರೂ ಬಂದಿಲ್ಲ, ಅದಕ್ಕೆ ಕೂತಿದ್ದೀನಿ. ಸಾಕಾಗ್ಬಿಡ್ತು ಕೂತು ಇನ್ನೂ ಟಿಫನ್ ಮಾಡಿಲ್ಲ ಗುರು. ಟೆಸ್ಟ್ ಒಂದು ಕ್ಲಿಯರ್ ಆಯ್ತು ರೀ. ಮನೆಗೆ ಹೋಗೋಣ ಬರ್ರಿ. ಇವಾಗ ಮೆಟ್ರೋದಾಗ ಹೊಂಟೀನಿ. ಇದು ನಮ್ಮ ರೂಮ್ಗೆ ಹೋಗೋ ರೂಟು. ಫೈನಲಿ ಡ್ರೈವಿಂಗ್ ಟೆಸ್ಟ್ ಕೊಟ್ಟು ಬಂದೆ. ಇವಾಗ ಪಾಸ್ ಆಯಿತು ನಂದು. ಸೊ ಅದ್ರದ್ದೊಂದು ಕ್ಲಿಪ್ ಹಾಕೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಒಂದೇನಂತಂದರೆ, ಅಲ್ಲಿ ನನಗೆ ನೋಡಿರೋ ಪ್ರಕಾರ ಜಾಸ್ತಿ ಜನ ಮಿಸ್ಟೇಕ್ ಮಾಡಿದ್ರು. ಜಾಸ್ತಿ ಜನ ಯಾರಂತಂದರೆ ಲೇಡೀಸ್, ಎಸ್ಪೆಷಲಿ ಲೇಡೀಸು ಜಾಸ್ತಿ ಜನ ಮಿಸ್ಟೇಕ್ ಮಾಡಿದ್ರು. ಕಾಲು ಹಚ್ಚೋದು ಮಧ್ಯದಲ್ಲಿ, ಆಮೇಲೆ ಗಾಡಿಗಳು ಆಫ್ ಮಾಡೋದು, ಜಾಸ್ತಿ ರೇಸ್ ಮಾಡಿಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ಹೋಗ್ಬಿಟ್ಟು ನೀವು ಓಡಿಸಿರ್ತೀರ, ಎಲ್ಲನೂ ಆಗಿ ಎಲ್ಲ ಕಲ್ತಿರ್ತೀರ ನೀವು ಮನೇಲಿದ್ದಾಗ, ಅಥವಾ ಹಿಂಗೆ ಹೊರಗಡೆ ಇಲ್ಲೇ ಹೋಗಿ ಕಲ್ತಿರ್ತೀರ. ಬಟ್ ಆ ಟೈಮಲ್ಲಿ ನರ್ವಸ್ ಆಗಿಬಿಡ್ತೀರ. ಅಲ್ಲಿ ಹೊಡಿಯೋಕ್ಕಾಗಲ್ಲ, ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು, ಸುಮ್ಮನೆ ನನಗೆ ನನ್ನ ಕೈಲಿ ಆಗಲ್ಲ ಅಂದ್ಕೊಂಡು ಕಾನ್ಫಿಡೆಂಟ್ನ ಕಳ್ಕೊಂಡ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀರ. ಜಾಸ್ತಿ ಕರ್ವಿಂಗ್ ಮುಂದೆ ಹೋಗ್ಬಿಟ್ಟು ತೊಗೊಂಡ್ಬಿಡ್ತೀರ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದು ಎಷ್ಟಿರುತ್ತೋ ಅಷ್ಟರಲ್ಲಿ ನೋಡ್ಕೊಳ್ಳಿ. ಟಚ್ ಆಯಿತು ಅಂತಂದರೆ ಬರೆದು ಬಿಡ್ತಾನೆ ಅವನು ರಿಸಲ್ಟ್ ಅಂತ. ಸೊ ಇವತ್ತು ಜಾಸ್ತಿ ಜನ ಲೇಡೀಸು ಆ ತಪ್ಪನ್ನ ಮಾಡಿದ್ರು. ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಕಾನ್ಫಿಡೆಂಟ್ ಐತೆ, ನಿಮ್ಗೆ ಹೊಡಿತೀನಿ, ಒಟ್ಟಿನಲ್ಲಿ ಓಡಿಸ್ತೀನಿ ಅನ್ನೋದು ಕಾನ್ಫಿಡೆಂಟ್ ಇರಬೇಕು. ಅದಿತ್ತು ಅಂತಂದರೆ ಆರಾಮಾಗಿ ಹೊಡಿಬೋದು. ಅದೇನೇನು ದೊಡ್ಡ ವಿಷಯನೇ ಅಲ್ಲ. ನಾವೆಲ್ಲ 10th ಕಲ್ತಿದ್ವಿ. ಸೊ ಹಂಗಾಗ್ಬಿಟ್ಟು ನಮಗೇನು ಅದೇನು ಅಷ್ಟೊಂದು ರಫ್ ಏನು ಅನ್ನಿಸ್ಲಿಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದವ್ರು, ಹಳ್ಳೀಲಿ ಅದು ಇದು ಸ್ವಲ್ಪ ಜಾಗ ಇರ್ತಾವೆ ನಮ್ಮ ಹೊಲದ ದಂಡಿಗೆ. ಆ ಥರ ಎಲ್ಲ ಓಡಿಸಿದ್ರು ನಾವು. ನಮಗೆಲ್ಲ ಹೋಗು ಕರೆಕ್ಟ್ ಆಯ್ತದು, ಹೊಡೆದ್ವಿ ನಾವು. ಆಮೇಲೆ ಸ್ವಲ್ಪ ಜನ ಮಿಸ್ಟೇಕ್ ಮಾಡಿದ್ರು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮದೇ ಓನ್ ಬೈಕ್ನ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿ. ಇದೊಂದು ಹೇಳ್ಬೇಕಾಗಿರೋದು. ಅಲ್ಲಿರೋ ಬೈಕ್ಗಳನ್ನ ಕೊಡ್ತಾರೆ. ಯಾರಾದರೂ ಬೈಕ್ ಬಿಟ್ಬಿಟ್ಟು ಹೋಗಿರ್ತೀರಲ್ಲ, ಇವಾಗ ದೂರ ಇರುತ್ತೆ ಅಂದ್ಬಿಟ್ಟು ಹೋಗಿರ್ತೀರ. ಅಲ್ಲಿರೋ ಬೈಕ್ಗಳನ್ನ ಕೊಡ್ತಾರೆ ಅವರು. 50-100 ತೊಗೊತಾರೆ. ಸೊ ಅವು ಚೆನ್ನಾಗಿ ಮೇಂಟೈನ್ ಮಾಡಿರಲ್ಲ, ಗ್ಯಾರೇಜ್ಗೆ ಓದಿರಲ್ಲ, ಚೆನ್ನಾಗಿ ಮೇಂಟೆನೆನ್ಸ್ ಇರಲ್ಲ ಗಾಡಿಗಳು. ಸೊ ಹಂಗಾಗ್ಬಿಟ್ಟು ಏನಾಗ್ಬಿಡ್ತಾವೆ ಅಂತಂದರೆ, ಮಧ್ಯದಲ್ಲಿ ಹೋಗ್ಬಿಟ್ಟು ಆಫ್ ಆಗಿಬಿಡ್ತಾವೆ ಗಾಡಿ. ಆ ಟೈಮಲ್ಲಿ ಕಾಲು ಹಚ್ಬಿಟ್ರು ಅಂತಂದರೆ, ಅಥವಾ ಆಫ್ ಮಾಡಿದ್ರೆ ಗಾಡಿನ ಬರೆದು ಬಿಡ್ತಾರೆ ರಿಸೆಕ್ಟ್ ಅಂತ. ಸೊ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದೇ ಓನ್ ಬೈಕ್ನ ತೊಗೊಳ್ಳಿ. ಇಲ್ಲ ನಿಮ್ಮ ಫ್ರೆಂಡ್ಸ್ದು, ಯಾರೋ ನಿಮ್ಮ ಫ್ಯಾಮಿಲಿದು ಯಾರ್ದಾದ್ರೂ ಒಬ್ಬರು ಗಾಡಿ ತೊಗೊಂಡು ಹೋಗಿ. ನೀವೇ ಓನಾಗಿ ಬೈಕ್ ತೊಗೊಂಡು ಹೋದ್ರಿ ಅಂತ ಚೆನ್ನಾಗಿ ಮೇಂಟೆನೆನ್ಸ್ ಗಾಡಿ ಇತ್ತು ಅಂತಂದರೆ ಮಧ್ಯದಲ್ಲಿ ಆಫ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಕಾಲು ಹಚ್ಚಬಾರ್ದು ಕೆಳಗಡೆ. ಆ ಥರ ನೋಡ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ಬೋದು. ಆಮೇಲೆ ಅಲ್ಲಿರೋ ಗಾಡಿಗಳನ್ನ ಯಾವತ್ತೂ ಬಳಸಿ. ಸ್ವಲ್ಪ ಏನು ಮಾಡೋಕ್ಕಲ್ಲ, ಅನಿವಾರ್ಯ ಇದ್ದಾಗ. ಸೊ ಅದನ್ನೇ ನೋಡಿಕೊಂಡು ಸ್ವಲ್ಪ ಹೊಡೆದ್ರೆ ಬರುತ್ತೆ ಅದು. ಆದರೆ ಮೇಂಟೆನೆನ್ಸ್ ಇರಲ್ಲ. ಸೊ ಆ ಟೈಮಲ್ಲಿ ಭಯ ಇರುತ್ತೆ ನಮಗೂ, ಏನೋ ಒಂದು ಅಲ್ಲಿ ಹೋಗ್ಬಿಟ್ಟು ಆಫ್ ಆಗಿಬಿಡ್ತೀನೋ ಅಂದ್ಬಿಟ್ಟು. ಅದೇ ಅಂಥ ಬೈಕ್ಗಳನ್ನ ಓದ್ಬಿಟ್ರೆ ಆಫೇ ಆಗಿಬಿಡ್ತಾವೆ. ಅದಕ್ಕೆ ಕಂಡೀಷನ್ ಇರೋ ಗಾಡಿನ, ಗುಡ್ ಕಂಡೀಷನ್ ಇರೋ ಗಾಡಿನ ತೊಗೊಂಡೋಗಿ ಆಗುತ್ತೆ ಆರಾಮಾಗಿ. ಅಷ್ಟೇ, ಮತ್ತೇನಿಲ್ಲ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.